ರಂಗಿ ಜೀವಾಳ, ಕೂಪರ ಟಾವಿನಲ್ಲಿ ಕೂಟವೇ ಜೀವಾಳ, ಒಲದ ಟಾವಿನಲ್ಲಿ ನೋಟವೇ ಜೀವಾಳವಯ್ಯ, ಕೂಡಲ ಸಂಗನ ಶರಣರ ಪರ ಯಮಗೆ ಪ್ರಾಣ ಜೀವಾಳವಯ್ಯ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅಧ್ಯಕ್ಷರೇ, ಅತಿಥಿಗಳೇ, ಗುರುಗಳೇ, ಗುರುಮಾತೆಯರೇ, ಅಡುಗೆ ಸಿಬ್ಬಂದಿಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇಂದು ನಾನು ಸ್ವಾತಂತ್ರ್ಯದ ಕುರಿತು ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. 1947 ಆಗಸ್ಟ್ 15ರಂದು ನಮ್ಮ ದೇಶವು ಸ್ವತಂತ್ರವಾಯಿತು. ಇದನ್ನು ಪಡೆಯಲು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಮುಂತಾದವರು ಶ್ರಮವಹಿಸಿದ್ದಾರೆ. 1857ರ ದಂಗೆಯಲ್ಲಿ ಬ್ರಿಟಿಷರ ಅಧಿಕಾರಿ ಮೇಜರ್ ಹಡ್ಸನ್ನ ನೀತಿಗೆಟ್ಟ ಆದೇಶದ ವಿರುದ್ಧ ಹೋರಾಟ ಮಾಡಿ ರಾತ್ರೋರಾತ್ರಿ ಹಡ್ಸನ್ನ ಹೊರಹೊಮ್ಮಿಸಿದ ಮಂಗಲ್ ಪಾಂಡೆ ದೇಶಕ್ಕೆ ದುಡಿದು ದೇಶಕ್ಕಾಗಿ ಮಾಡಿದು ಭಾರತ ಮಾತೆ ಮಡಿಲೊಳಗೆ ಹುತಾತ್ಮರಾದರು. ದೇಶದ ತುಂಬೆಲ್ಲ ಬ್ರಿಟಿಷರ ವಿರುದ್ಧ ಕ್ರಾಂತಿಯ ಬೀಜ ಬಿತ್ತಿದರು. ಬ್ರಿಟಿಷರ ವಿರುದ್ಧ ಸತ್ಯ, ಪ್ರಾಮಾಣಿಕತೆ, ಅಹಿಂಸೆ, ಸತ್ಯಾಗ್ರಹ ಎಂಬ ಹೋರಾಟದ ಅಸ್ತ್ರಗಳನ್ನು ತನ್ನ ಶಸ್ತ್ರಗಳನ್ನಾಗಿ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಶಾಂತಿ ಪಡೆಯನ್ನು ಕಟ್ಟಿ ಬ್ರಿಟಿಷರನ್ನು ನಿದ್ದೆಗೆಡುವಂತೆ ಮಾಡಿದರು. ಇವರ ಗರಡಿಯಲ್ಲಿ ಬೆಳೆದ ಸುಭಾಷ್ ಚಂದ್ರ ಬೋಸರು ಕೊನೆಯದಾಗಿ ಶಾಂತಿ ಪಡೆಯನ್ನು ಬಿಟ್ಟು ಕ್ರಾಂತಿ ಪಡೆಯನ್ನು ಕಟ್ಟಿದರು. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿ ಬ್ರಿಟಿಷರಿಗೆ ವಾರ್ ಮುಟ್ಟಿಸಿದ ನಮ್ಮೆಲ್ಲರ ನೇತಾಜಿ ಸುಭಾಷ್ ಚಂದ್ರ ಬೋಸರು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇವರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಕ್ರಾಂತಿಯ ಕಹಳೆಯನ್ನು ಊದಿದರು. ಭಗತ್ ಸಿಂಗನು ಸೆರೆಮನೆಯಲ್ಲಿ ಇದ್ದಾಗ ಅವರ ತಾಯಿ ಹೇಳಿದ ಮಾತಾದ ನಿನ್ನ ನಿಲುಮೆಯನ್ನು ಬದಲಿಸಬೇಡ, ಪ್ರಪಂಚವು ಮರೆಯಲಾಗದ ಸಾವು ನಿನ್ನದಾಗಲಿ ಎಂದು ತಾಯಿ ವಿದ್ಯಾವತಿ ಹೇಳಿದ ಮಾತುಗಳನ್ನು ಸದಾಕಾಲ ಸ್ಮರಿಸುತ್ತಿದ್ದನು. ಇಂತಹ ತಾಯಿಯ ತ್ಯಾಗದ ನುಡಿಗಳಿಗೆ ಉತ್ತೇಜಿಸಿಕೊಂಡು ಭಗತ್ ಸಿಂಗ್ ಗಲ್ಲು ಕಂಬದ ಕಡೆಗೆ ಹೊರಟಾಗ ಗಲ್ಲು ಶಿಕ್ಷೆ ನೀಡುವ ಅಧಿಕಾರಿ ನಾನು ನಿನಗೆ ಗಲ್ಲು ನೀಡುತ್ತೇನೆ ಎಂದಾಗ ಭಗತ್ ಸಿಂಗ್ ಹೇಳುತ್ತಾನೆ, ಯು ಹ್ಯಾವ್ ಅಪರ್ಚುನಿಟಿ ಹಿಯರ್, ನಾನು ನಿನಗೊಂದು ಅವಕಾಶ ಕೊಡುತ್ತೇನೆ, ನನ್ನಂತವನನ್ನು ಕೊಂದು ನಿನ್ನ ಜನ್ಮ ಪಾವನ ಮಾಡಿಕೊ. ಹೇಗೆಂದರೆ ನನ್ನ ದೇಶದ ಯುವಕರು ಮರಣವನ್ನು ಮಹಾನವಮಿಯಾಗಿ ಸ್ವೀಕರಿಸಿ ಸಂಭ್ರಮ ಪಡುತ್ತಾರೆ. ಹೀಗೆ ನಗು ನಗುತ್ತಾ ಹೇಳಿ ಸಾವನ್ನಪ್ಪಿ ಯುವ ಬಳಗರ ಹೃದಯದಲ್ಲಿ ದೇಶ ಪ್ರೇಮ ಬಿತ್ತಿದರು. ಉತ್ತರದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ದಕ್ಷಿಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಅಣಿಯಾದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಲಾರ್ಡ್ ಡಲ್ಹೌಸಿಯ ನೀತಿಯ ವಿರುದ್ಧ ಹೋರಾಡಿದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ತನ್ನ ದತ್ತು ಪುತ್ರನನ್ನು ಬೆನ್ನಿಗೆ ಕಟ್ಟಿಕೊಂಡು ಬ್ರಿಟಿಷರ ಸೈನ್ಯವನ್ನು ಬೆನ್ನಟ್ಟಿಸದೆ ಬಡಿದಳು. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರನ್ನು ಕಿತ್ತೊಗೆಯಲು ಕತ್ತಿಯನ್ನು ಕೈಗೆತ್ತಿಕೊಂಡಳು. ಹೆಣ್ಣು ಹಬಲೆ ಅಲ್ಲ ಸಬಲೆ ಎಂದು ಬ್ರಿಟಿಷರಿಗೆ ಮನವರಿಕೆ ಮಾಡಿದಳು. ಸ್ವತಂತ್ರ ಪಡೆಯಲು ಸಾಕಷ್ಟು ಮಹನೀಯರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರು ಗಳಿಸಿಕೊಟ್ಟಿರುವ ಸ್ವತಂತ್ರವನ್ನು ಸ್ವೇಚ್ಛಾಚಾರವಾಗಿ ಬಳಸದೆ ಶಿಷ್ಟಾಚಾರವಾಗಿ ಬಳಸಿ ಅವರ ಋಣ ತೀರಿಸಬೇಕಿದೆ. ಯುವ ಬಳಗವು ದೇಶದ ಸಂಪತ್ತು. ಅವರು ದುಶ್ಚಟದ ದಾಸರಾಗದೆ ದೇಶದ ಸೇವಕರಾಗಬೇಕು. ಗಾಂಧೀಜಿಯವರು ಹೇಳಿದಂತೆ ಯೂತ್ ಫಾರ್ ಸಾಲ್ಟ್ ಆಪರೇಷನ್, ಉಪ್ಪು ರುಚಿ ಕಳೆದುಕೊಂಡರೆ ಉಪ್ಪಿಗೆ ರುಚಿ ಕೊಡುವವರು ಯಾರು? ಪ್ರತಿಯೊಂದು ರಂಗದಲ್ಲಿ ಮುಂದುವರಿಯುತ್ತಿರುವ ಭಾರತ ದೇಶದಲ್ಲಿ ಸಾಮರಸ್ಯವನ್ನು ಮೂಡಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಬೇಕು. ಸರಸವೇ ಜನನ, ವಿರಸವೇ ಮರಣ, ಸಾಮರಸ್ಯವೇ ನಮ್ಮ ಜೀವನವಾಗಬೇಕು. ಒಂದು ಮನೆಯ ಉದ್ಧಾರಕ್ಕೆ ವ್ಯಕ್ತಿಯ ತ್ಯಾಗ, ಒಂದು ಊರಿನ ಉದ್ಧಾರಕ್ಕೆ ಮನೆತನದ ತ್ಯಾಗ, ಒಂದು ರಾಜ್ಯದ ಉದ್ಧಾರಕ್ಕೆ ಊರಿನ ತ್ಯಾಗ, ಒಂದು ದೇಶದ ಉದ್ಧಾರಕ್ಕೆ ಧರ್ಮದ ತ್ಯಾಗ ಅವಶ್ಯವಾಗಿ ಬೇಕು. ಕೊನೆಯದಾಗಿ ಕುವೆಂಪುರವರ ಒಂದೆರಡು ಮಾತುಗಳನ್ನು ನೆನಪಿಸಿಕೊಳ್ಳುವುದಾದರೆ, ಜನ ಮೆಚ್ಚಿ ಮೆಚ್ಚದಿರಲಿ, ಮುಂಬರಲು ಹುಚ್ಚಿರಲಿ, ಮುಂದೆ ಸಾಗುವುದೇ ಗೆಲುವು, ಹಿಂದೆ ಸರಿಯುವುದೇ ಸಾವು. ನಾವೆಲ್ಲರೂ ದೇಶದ ರಕ್ಷಣೆಗೆ ಮುಂದಾಗೋಣ. ಹಿರಿಯರು ಗಳಿಸಿಕೊಟ್ಟಿರುವ ಸ್ವತಂತ್ರವನ್ನು ಹಾಗೂ ಅದರ ಮೌಲ್ಯವನ್ನು ಉಳಿಸಿಕೊಂಡು ಬಳಸಿಕೊಂಡು ಮುಂದಿನ ಪೀಳಿಗೆಗೆ ತಿಳಿಸಿಕೊಟ್ಟು ಹೋಗೋಣ ಎಂದು ಇಲ್ಲಿ